ಅನ್ನೋದಿಲ್ಲ. ತಾವು ಆರಿಸಿ ಬರ್ಬೋದು. ಹಿಂದಿನ ರಿಸಲ್ಟ್ ತೋರಿಸ್ತಾವೆ. ವಿಧಾನಸಭೆಯಲ್ಲಿ ಇವರು ಏನು ಎಲ್ಲ ವಿರೋಧಿ ಬಣದವರು ಇವತ್ತೇನು ಯಡಿಯೂರಪ್ಪ ವಿರೋಧಿಗಳಿದ್ದಾರೆ, ಅವ್ರು ಎಷ್ಟೆಷ್ಟು ಆರಿಸಿ ತೊಗೊಂಡು ಬಂದರು ಅನ್ನೋದು ಇವತ್ತು ಚರ್ಚಾ ವಿಷಯನೂ ಅದು. ಹೀಗಾಗಿ ಯಡಿಯೂರಪ್ಪನವರು ಯಾರು ಹೇಳ್ತಾರೆ ಅವ್ರನ್ನ ಅಧ್ಯಕ್ಷ, ಅವ್ರು ಸಹ ತಮ್ಮ ಮಗಳು ತಾವು ಬೆಳೆಸಬೇಕಾಗಿದ್ರಿ. ಕುಟುಂಬ ರಾಜಕೀಯ ಎಲ್ಲರಲ್ಲೂ ಅದ, ಎಲ್ಲ ಪಕ್ಷಗಳಲ್ಲದ, ಎಲ್ಲರಲ್ಲೂ ಅದ, ಎಲ್ಲ ರಾಜಕಾರಣಿಗಳು ಕುಟುಂಬ ವ್ಯವಸ್ಥೆ ಅದ. ನಮ್ಮವ್ರು ನಮ್ಮ ಮಕ್ಕಳು ಬರಲಿ, ನಮ್ಮ ತಮ್ಮ ಬರಲಿ, ನಮ್ಮ ಅಣ್ಣ ಬರಲಿ, ನಾವು ಇರಲಿ, ಇದು ಅದು ಎಲ್ಲರಲ್ಲೇ. ಅಂದರೆ ಏನಂತ ಆರೋಪ ಮಾಡೋದು ಅವರಿಗೆ? ದೊಡ್ಡ ವ್ಯಕ್ತಿನೂ ಇಲ್ಲ. ಇವತ್ತು ಕರ್ನಾಟಕದಲ್ಲೇ ಯಡಿಯೂರಪ್ಪರ ಎಡಬಲದಲ್ಲಿ ಒಂದು ಸ್ವಲ್ಪ ಹೆಚ್ಚು ಸಿಗೋದು ಒಡ್ಡಿಲ್ಲ. ಸಿದ್ದರಾಮಯ್ಯವರು ನಾಯಕರಿದ್ದಾರೆ, ಅವ್ರು ಬಿಟ್ಟರೆ ಯಾರಿದ್ದಾರೆ? ಎಚ್ ಡಿ ಕುಮಾರಸ್ವಾಮಿ ಅವರಿಂದ ದೇವೇಗೌಡರು ಅದಾರ. ಅವರಿಂದ ಅವ್ರು ದೊಡ್ಡವ್ರನ್ನ ಎಚ್ ಡಿ ಕುಮಾರಸ್ವಾಮಿಗಳು ಯಡಿಯೂರಪ್ಪರ ಮಟ್ಟದವರಲ್ಲ. ಇದನ್ನು ನಾವು ಮರಿಬಾರ್ದಾಗ್ಯದ. ಇವತ್ತು ದೇವೇಗೌಡರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಇವರು ಎಲ್ಲರೂ ಒಂದಿಟ್ಟು ಹೆಚ್ಚು ಕಡಿಮೆ ಒಂದೇ ಲೇವಲ್ದ ನಾಯಕರು. ಒಬ್ಬರು ಲಿಂಗಾಯತರಲ್ಲಿ ಡಾಮಿನೆನ್ಸ್ ಇಟ್ಟಿದ್ದಾರೆ, ಇನ್ನೊಬ್ಬರು ಒಕ್ಕಲಿಗರಲ್ಲೇ, ಮತ್ತೊಬ್ಬರು ಅಹಿಂದ ಇಟ್ಕೊಂಡು ಎಲ್ಲರೂ ಕುರುಬ ಸಮುದಾಯದಲ್ಲಂತೂ ಇವತ್ತು ಪ್ರಶ್ನಾತೀತ ವ್ಯಕ್ತಿ ಸಿದ್ದರಾಮಯ್ಯ. ಅವರ ಜೊತೆಗೆ ನಮ್ಮ ಸತೀಶ್ ಅವರ ಇನ್ನೊಬ್ಬರಾಗಲಿ ಇವೆಲ್ಲ ಗುರುತಿಸ್ಕೊಳ್ತಾ ಇದ್ದಾರೆ. ಅಂದರೆ ಆ ಮಟ್ಟದ ವ್ಯಕ್ತಿತ್ವ ಇಲ್ಲ. ಯಡಿಯೂರಪ್ಪನವ್ರ ಮಟ್ಟದ ವ್ಯಕ್ತಿತ್ವ ಇದನ್ನು ಒಪ್ಪೋಗ್ಬೇಕು ಮೊದಲು. ಇದನ್ನು ಆಮೇಲೆ ಇದನ್ನು ವಿಚಾರ ಮಾಡಬೇಕಾಗಿದೆ. ಅಂಥ ವ್ಯಕ್ತಿ ಯಾರ ಅಂದಾಗ ಸಹಜವಾಗಿ ವಿ ಸೋಮಣ್ಣ ಅವ್ರ ಹೆಸರು ಅವ್ರ ಚರ್ಚೆಗೆ ಬರ್ತಾಯಿದೆ. ಅವ್ರಿಗೂ ಆಸೆ ಅದ, ನಾನು ಅಧ್ಯಕ್ಷ ಆಗಬೇಕು, ಮುಂದಿನ ಸೇಮ್ ಆಗಬೇಕು ಅಂತೇಳಿ. ಅವರು ಈ BJP ಯಲ್ಲಿ ಇದ್ದಾರೆ.